ನನ್ನ ವ್ಲಾಗ್ ನಲ್ಲಿ ನಾನು ತೋರಿಸ್ತಾ ಇರೋದು ಮೈ ಬ್ಯಾಗ್ ಕಲೆಕ್ಷನ್. ಚೆನ್ನಾಗಿದಲ್ಲ, ಪಿಂಕಿ ಪಿಂಕಿ ಕ್ಯಾಟಿ ಕ್ಯಾಟಿ. ಇದು ರಸ್ಬೆರಿದು ಬ್ರ್ಯಾಂಡ್. ಆಫರ್ ನಡೀತಿತ್ತು, 500 ಸಿಕ್ತು ನನಗೆ. ಬಟ್ ಇವಾಗ ಜಾಸ್ತಿ ಇರಬೇಕು. ಯಾವ್ಯಾವ ತರದ ಕ್ಲಚ್ ಅಂಡ್ ಬ್ಯಾಗ್ಸ್ ಇದೆ ಅಂತ ನೋಡೋಣ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಾನು ತೋರಿಸ್ತಾ ಇರೋದು ಮೈ ಬ್ಯಾಗ್ ಕಲೆಕ್ಷನ್ಸ್. ಓಕೆ, ಸೊ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ, ಯಾವ್ಯಾವ ಥರದ ಕ್ಲಚ್ ಆ್ಯಂಡ್ ಬ್ಯಾಗ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಇದು ಬಂದು ಲೇವಿಸ್ ಬ್ರ್ಯಾಂಡ್ ಬ್ಯಾಗ್, ಪಿಂಕ್ ಇನ್ ಕಲರ್. ಇದನ್ನ ಪರ್ಚೇಸ್ ಮಾಡಿದ್ದು ಆನ್ಲೈನ್ ಪರ್ಚೇಸ್, ಅಮೆಝಾನಲ್ಲಿ ತೊಗೊಂಡಿರೋದು. ಇದು ಬ್ಯಾಗ್ ನಾಟ್ ದಟ್ ಬಿಗ್ ಆರ್ ಸ್ಮಾಲ್ ಬಟ್ ಮೀಡಿಯಮ್ ಸೈಜ್ ಬ್ಯಾಗ್. ಇದು ಏನಂದರೆ ಆಫೀಸ್ಗೆ ಕ್ಯಾರಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಕುರ್ತಾಸ್ ಇರ್ಬೋದು ಅಥವಾ ಜೀನ್ಸ್ ಇರ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಮೈ ನೆಕ್ಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್ ಬಂದು ಆ್ಯಲೆನ್ ಸೋಲಿ. ಇದು ಬಂದು ಸೊ ಈ ಥರ ಹ್ಯಾಂಡಲು, ಹಿಂಗಾದರೂ ಕ್ಯಾರಿ ಮಾಡ್ಬೋದು ಅಥವಾ ಈ ಥರ ಶೋಲ್ಡರ್ ಬ್ಯಾಗ್ ಥರನಾದರೂ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ಒಂದೇ ಡಿವಿಷನ್ಸ್ ಇರೋದು ಇದರಲ್ಲಿ, ಬಟ್ ಒಳಗಡೆ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಜಾಗ ಇದೆ, ಏನು ಬೇಕಾದರೂ ಕ್ಯಾರಿ ಮಾಡ್ಬೋದು. ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ ಇದು ಒಳಗಡೆ. ಆ್ಯಂಡ್ ಇದಕ್ಕೊಂದು ಮಿನಿ ಪೌಚ್ ಕೊಟ್ಟಿದ್ದಾರೆ, ಆ್ಯಲೆನ್ ಸೋಲ್ ಇದೆ. ಸೊ ಕ್ಯೂಟ್. ಸೊ ನೆಕ್ಸ್ಟ್ ಬಂದು ಇದು ಬ್ಯಾಗೆಟ್, ಚಿಕ್ಕದು, ಸೈಡಲ್ಲಿ ಹಾಕೊಳ್ಳೋದು, ಚೆನ್ನಾಗಿ. ಇದು ಕೂಡ ಅಷ್ಟೇ, ಕುರ್ತಾಗೂ ಪ್ಯಾಂಟ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದೊಂಥರ ನ್ಯೂಡ್ ಕಲರ್, ಅಷ್ಟು ಕಾಣಿಸಲ್ಲ ಕ್ಯಾಮ್ರಾದಲ್ಲಿ, ಕಲರ್ ಚೆನ್ನಾಗಿದೆ ಅದು ಇದ್ರದ್ದು. ಏನಾದರೂ ಜಸ್ಟ್ ಪರ್ಸು, ಫೋನು, ಕೀಸ್ ಆ ಥರದ್ದು ಗರ್ಲ್ಸ್ ಐಟಮ್ಸ್ ಏನಾದರೂ ಸಣ್ಣ ಪುಟ್ಟದ್ದು ಇಟ್ಕೊಳ್ಳೋದು. ಓಕೆ, ಎಲ್ಲಾದರೂ ಔಟಿಂಗ್ ಹೋಗುವಾಗ, ಒನ್ ಡೇ ಔಟಿಂಗ್ ಆ ಥರದ ಹೋಗುವಾಗ ಕ್ಯಾರಿ ಮಾಡ್ಬೋದು. ಇದು ಬಂದ್ಬಿಟ್ಟು ಚಿಕ್ಕದು ಕ್ಲಚ್ಚು, ಸ್ಯಾರಿಗೆ, ಕುರ್ತಾಗೆ ಎಲ್ಲ ಚೆನ್ನಾಗಿರುತ್ತೆ. ಫಂಕ್ಷನ್ಸ್ ವೇರ್ ಎಸ್ಪೆಷಲಿ ಇದು ಜಾಸ್ತಿ ಕ್ಯಾರಿ ಮಾಡೋದು. ಇದ್ರೂ ಅಷ್ಟೇ ಫೋನು, ಕೀಸು ಆ ಥರ ಕ್ಯಾರಿ ಮಾಡ್ಬೋದು. ಚೆನ್ನಾಗಿದೆ. ಒಳಗಡೆ ಇದು ಹಿಂಗೆ ಕೊಟ್ಟಿದ್ದಾರೆ. ಇದು ಬೇಡ ಅಂದರೆ ಇದು ಒಳಗಡೆ ಹಾಕ್ಬಿಟ್ಟು ಹಾಗೆ ಇದು ಕೈಯಲ್ಲಿ ಕ್ಯಾರಿ ಮಾಡ್ಬೋದು. ಅಥವಾ ಚೈನ್ ಡಿಟ್ಯಾಚಬಲ್ ಇದೆ, ಅದು ಬೇಡ ಅಂದರೆ ಡಿಟ್ಯಾಚ್ ಮಾಡ್ಬೋದು, ಬೇಕಂದಾಗ ಅಟ್ಯಾಚ್ ಮಾಡ್ಕೋಬೋದು. ಹಂಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಕೊಂಡ್ರೆ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಲುಕ್ಕು. ಇದು ಫಂಕ್ಷನ್ ವೇರ್ಗೆ. ಆ್ಯಂಡ್ ಇದು ನಾನು ತೊಗೊಂಡಿದ್ದು ಇಲ್ಲಿ ಅಂತ ನೆನಪಿಲ್ಲ. ಇದು ಬಂದು ಇದೇನು ಬ್ರ್ಯಾಂಡ್ ಏನಿಲ್ಲ, ಹಾಗೆ ಕ್ಯಾಶುವಲ್ ಸ್ಟ್ರೀಟ್ ಶಾಪಿಂಗ್ ಥರ ಮಾಡಿದ್ದು. ಬಟ್ ಕ್ಯೂಟ್ ಬ್ಯಾಗ್, ಚೆನ್ನಾಗಿ ಕಾಣುತ್ತೆ ಇದು ಲುಕ್. ಜೀನ್ಸ್ಗೂ ಚೆನ್ನಾಗಿರುತ್ತೆ ಇದು. ಇದರಲ್ಲೂ ಅಷ್ಟೇ ಏನಿಲ್ಲ, ಒಂದೇ ಪೋರ್ಷನ್ಸ್ ಇರೋದು. ಜಸ್ಟ್ ಫೋನು ಆ ಥರ ಇಟ್ಕೊಬೋದು. ಸಿಂಪಲಾಗಿ ಎಲ್ಲಾದರೂ ಹೊರಗಡೆ ಡಿನ್ನರ್ಗೆ ಏನಾದರೂ ಹೋದಾಗ ತೊಗೊಂಡು ಹೋಗ್ಬೋದು. ಬಟ್ ಇದರಲ್ಲಿ ಲುಕ್ ಬಂದು ಇದೇನೆ, ಈ ಚೈನೇ ಬಂದು ಲುಕ್ಕು ಇದಕ್ಕೆ. ಇದು ಅಷ್ಟೇ, ಈ ಥರ ಬ್ಲ್ಯಾಕ್ ಇನ್ ಕಲರ್. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ನೋಡಿ. ಅದರ ಒಂದು ಪರ್ಸ್ ಇಟ್ಟಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಮೀಶೋನಲ್ಲಿ ಬೈ ಮಾಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಛೋಟಾ ಪರ್ಸ್, ಜಸ್ಟ್ ಹಾಗೆ ಸುಮ್ಮನೆ ಕ್ಯಾರಿ ಮಾಡೋದಕ್ಕೆ ಅಂತ. ಬಟ್ ಇವತ್ತು ಎಲ್ಲೂ ಕ್ಯಾರಿ ಮಾಡಿಲ್ಲ. ಲಾಸ್ಟ್ ಟೈಮ್ ಮಂತ್ರಾಲಯದ ಹೋದಾಗ ತೊಗೊಂಡಿದ್ದು, 2 years ಆಯಿತು, ಆದರೆ ಇನ್ನೂ ಒಂದು ಸತಿಗೂ ಯೂಸೇ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದಲ್ಲ, ಪಿಂಕಿ ಪಿಂಕಿ ಕ್ಯಾಟಿ ಕ್ಯಾಟಿ. ದಿಸ್ ಈಸ್ ಮೈ ಒನ್ ಆಫ್ ಫೇವ್ರೆಟ್ ಬ್ಯಾಗ್, ಬ್ಲ್ಯಾಕ್. ಇದು ಬಂದು ನಾನು ಗೋವಾ ಟ್ರಿಪ್ ಹೋಗಿದಾಗ ತೊಗೊಂಡು ಬಂದಿದ್ದು, ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಬಕ್ಕಲ್ಲಿ ಏನು ಹಾಕಿದಾರಲ್ಲ ಅದು ತುಂಬ ಚೆನ್ನಾಗಿದೆ. ಕುರ್ತಾಗೆಲ್ಲ ಸೂಟ್ ಆಗೋದಿಲ್ಲ, ಬಟ್ ಒನ್ ಪೀಸ್ ಆ ಥರದ್ದು ಏನಾದರೂ ಗೌನ್ಸ್ ಆ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ, ಒಳಗೇನಿಲ್ಲ, ಹೀಗೆ ಸಿಂಪಲ್ ಒಂದೇ ಡಿವಿಷನ್ ಇರೋದು ಇದು ಒಳಗಡೆನು. ಹೀಗೆ ಬೀಚ್ ಸೈಡ್ ಹೋದಾಗೆಲ್ಲ ಹಾಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹಾಕ್ಕೊಂಡಿರೋ ಫೋಟೋನೂ ಇದೆ, ನಾನು ಯಾವಾಗಾದರೂ ಒಂದು ಸತಿ ಪೋಸ್ಟ್ ಮಾಡಿರ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ, ವೈಟ್ ಕಲರು. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಇದು ಬಂದು ಜಯನಗರಲ್ಲಿ ತೊಗೊಂಡಿದ್ದು, ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಇದು. ಅಷ್ಟು ಇನ್ನು ಕವರ್ ಒಳಗಡೆ ಎಲ್ಲ ಹಾಗೆ ಇಟ್ಟಿದ್ದೀನಿ, ಯೂಸ್ ಮಾಡ್ತೀನಿ. ಬಟ್ ಇದ್ರದ್ದು ಶೇಪ್ ಹಾಳಾಗಬಾರ್ದು ಅಂತ ನಾನು ಮತ್ತೆ ಕವರ್ನ ಅದರೊಳಗೆ ಫಿಲ್ ಮಾಡಿ ಹಾಗೆ ಇಡ್ತೀನಿ.
ಹೀಗೆ ಫಿಲ್ ಮಾಡಿ ಇರೋದ್ರಿಂದ ಯಾವತ್ತು ಬ್ಯಾಗ್ದು ಶೇಪ್ ಕಳ್ಕೊಳ್ಳಲ್ಲ, ಅದು ಹಾಗೇ ಇರುತ್ತೆ. ಇದು ನನಗೆ ವೈಟ್ ಕಲರ್ ಅಲ್ವಾ, ತುಂಬ ನೋಡಿದ ತಕ್ಷಣ ಒಂಥರ ಇಷ್ಟ ಆಗೋಯ್ತು. ಆಮೇಲೆ ಇದು ಕೂಡ ಅಷ್ಟೇ, ಕುರ್ತಾಗಿರ್ಬೋದು, ಜೀನ್ಸ್ಗಿರ್ಬೋದು, ಒನ್ ಪೀಸ್ಗಿರ್ಬೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಆ್ಯಂಡ್ ಇದು ಅಷ್ಟೇ, ಇದು ಸ್ಟ್ರೀಟ್ ಶಾಪಿಂಗೇನೆ. ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ಚೆನ್ನಾಗಿದೆ ಇದು, ಕ್ಯೂಟಾಗಿ ನೋಡಿ. ಜಸ್ಟ್ ಹೀಗಾದರೂ ಇಟ್ಕೊಂಡು ಹೋಗ್ಬೋದು, ಅಥವಾ ಒಂದು ಚೈನ್ ಕೊಟ್ಟಿದ್ದಾರೆ, ಬೇಕಂದರೆ ಅಟ್ಯಾಚ್ ಮಾಡ್ಕೊಬೋದು. ಇದು ಅಟ್ಯಾಚಬಲ್ ಆ್ಯಂಡ್ ಡಿಟ್ಯಾಚಬಲ್ ಆ ಥರ ಚೈನು ಚೆನ್ನಾಗಿರುತ್ತೆ. ಜೀನ್ಸ್ಗೆಲ್ಲ ಇದು ಚೆನ್ನಾಗಿರುತ್ತೆ. ಎಲ್ಲಾದರೂ ಔಟಿಂಗ್ ಹೋಗುವಾಗ, ಡಿನ್ನರ್ಗೆ ಹೋಗುವಾಗ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಎಷ್ಟು ಲುಕ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಆಲನ್ ಸೋಲಿ ಕ್ಲಚ್. ಇದು ಜಸ್ಟ್ ಸ್ಲಿಂಗ್ ಬ್ಯಾಗ್, ಕ್ಲಚ್ ಅಲ್ಲ, ಸ್ಲಿಂಗ್ ಬ್ಯಾಗ್. ತುಂಬ ಚಿಕ್ಕದಿದು, ತುಂಬ ಚಿಕ್ಕದು ನೋಡಿ. ಏನಿಲ್ಲ ನೋಡಿ, ಇಷ್ಟೇ. ಇದು ಅಷ್ಟೇ, ಚೈನ್ ಇದು. ಇದೇನು ಅಟ್ಯಾಚಬಲ್ ಅಂತ ಏನಿಲ್ಲ, ಜಸ್ಟ್ ಹಾಗೆ ಇರುತ್ತೆ, ಇದೇನು ರಿಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ಕಮ್ಸ್ ಅಲಾಂಗ್ ಚೈನ್. ಚೆನ್ನಾಗಿದೆ ಅಲ್ಲ ಇದು, ಚೈನೇ ಅರ್ಧ ಭಾರ ಇದೆ. ಆ್ಯಂಡ್ ಇದು ಕೂಡ ಒಂದು ಬ್ರ್ಯಾಂಡೆಡ್ ಬ್ಯಾಗ್, ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ವೆನ್ ಹ್ಯಾಂಡ್ಸ್ ಅಂತ. ಇದು ಚೆನ್ನಾಗಿದೆ, ಇದು ನೋಡೋಕ್ಕೆ ಚಿಕ್ಕದಾಗಿದೆ, ಬಟ್ ಸ್ಪೇಷಿಯಸ್ ಆಗಿದೆ ಒಳಗಡೆ, ಚೆನ್ನಾಗಿದೆ. ಇದೆಲ್ಲೋ ತುಂಬ ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಚೆನ್ನಾಗಿದೆ, ಎಲ್ಲ ಕ್ಯಾರಿ ಮಾಡ್ಬೋದು. ಹಿಂದೆ ಒಂದು ಇರ್ತದೆ, ಈ ಥರ ಕೊಟ್ಟಿದ್ದಾರೆ, ಚೈನ್ ಅಲ್ಲ ಇದು, ಈ ಥರ. ಸೊ ಚಿಕ್ಕದಾದ್ರೂ ಮಾಡ್ಕೊಬೋದು, ದೊಡ್ಡದಾದ್ರೂ ಮಾಡ್ಕೊಬೋದು, ಅಡ್ಜಸ್ಟಬಲ್ ಇರುತ್ತೆ. ಆಮೇಲೆ ಈ ಕಲರ್ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಇದು ಅಷ್ಟೇ, ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲಾದರೂ ಆಚೆ ಹೋಗ್ಬೇಕು ತೊಗೊಂಡ್ರೆ. ಇದು ನಾನು ಯೂಸ್ ಮಾಡಿದ್ದೀನಿ, ತುಂಬ ಸತಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ನಂದು ಹಳೇದಾಗ್ಬಿಟ್ಟಿದೆ ಆಲ್ರೆಡಿ. ಇದು ಕೂಡ ಬ್ಯಾಗೆಟ್, ಇದನ್ನು ಹಳೇದಾಗ್ಬಿಟ್ಟಿದೆ, ಬಟ್ ಇದು ತುಂಬ ಚೆನ್ನಾಗಿ ಬಾಳಿಕೆ ಬಂದು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಈ ಥರ ಸ್ಲಿಂಗ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಡ ಅಂತಂದರೆ ಈ ಥರ ಇಲ್ಲಿ ಈ ಥರ ಎರಡು ಕಡೆ ಬ್ಯಾಗ್ ಹಾಕೊಳ್ಳೋ ಥರ ಹಾಕೋಬೋದು, ಬೇಕಂದರೆ. ಬೇಡ ಅಂತಂದರೆ ಹಿಂಗೆ ಜಸ್ಟ್ ಸಿಂಗಲ್ಸ್ ಥರ ಹಾಕೊಂಡು ಹೋಗೋದು, ಸ್ಲಿಂಗ್ ಬ್ಯಾಗ್ ಚಿಕ್ಕದು. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಸ್ಲಿಂಗ್ ಬ್ಯಾಗ್. ಇದು ಅಷ್ಟೇ, ಹಿಂಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು, ಅಥವಾ ಒಳಗಡೆ ಈ ಥರನಾದರೂ ಹಾಕೊಂಡು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದು ಫ್ರಮ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ, ಬಟ್ ತುಂಬ ಚೆನ್ನಾಗಿದೆ. ಚೀಲ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಬಟ್ ಚೆನ್ನಾಗಿದೆ. 2 ಕಂಪಾರ್ಟ್ಮೆಂಟ್ಸ್ ಇದೆ. ಇದ್ರ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಗೈನ್ ದಿಸ್ ಈಸ್ ಫ್ರಮ್ ಗೋವಾದಲ್ಲಿ ಇದು ಆ್ಯಕ್ಚುಲಿ ತುಂಬ ಫೇಮಸ್ಸು. ಯಾರ್ಯಾರು ಆಲ್ಮೋಸ್ಟ್ ಗೋವಾಗೆ ಹೋಗಿರ್ತಾರೆ ಅವ್ರ ಹತ್ರ ಎಲ್ಲ ಈ ಥರ ಬ್ಯಾಗ್ ಇದ್ದೇ ಇರುತ್ತೆ ನೋಡಿ. ಈ ಥರ ಫುಲ್ ಬೀಡ್ಸ್ ವರ್ಕ್ ಇದೆ, ಇದೆಲ್ಲ ಫುಲ್ ಬೀಡ್ಸ್ ವರ್ಕ್. ಆಮೇಲೆ ಇಲ್ಲಿ ಹಾಕಿರೋದು ಎಲ್ಲ ಅಷ್ಟೇ, ಎಲ್ಲ ಬೀಡ್ಸೇ ಹಾಕಿರೋದು. ತುಂಬ ಚೆನ್ನಾಗಿದೆ. ಇದಕ್ಕೂ 2 ಇದೆ, 2 ಡಿಪಾರ್ಟ್ಮೆಂಟ್ ಇದೆ ಆ್ಯಕ್ಚುಲಿ, 1 ಆ್ಯಂಡ್ 2. ಚೆನ್ನಾಗಿರುತ್ತೆ ಇದೊಂಥರ ಗೋವಲ್ಲೇ ಹಾಕೊಂಡು ಓಡಾಡೋದಕ್ಕೆ. ದಿಸ್ ಈಸ್ ಮೈ ಬ್ಯಾಕ್ ಪ್ಯಾಕ್. ಇದು ಬಂದು ಫಿಗ್, ಎಜಿಯೋದು ತೊಗೊಂಡಿರೋದು, ಬ್ರ್ಯಾಂಡ್ ಬಂದು ಫಿಗ್. ಇದು ಚೆನ್ನಾಗಿದೆ, ಇದನ್ನೇ ನಾನು ಜಾಸ್ತಿ ಯೂಸೇ ಮಾಡಿಲ್ಲ ಬಿಡಿ. ಇದಕ್ಕೆ ಒಂದೇ ಕಂಪಾರ್ಟ್ಮೆಂಟ್ ಇರೋದು. ಇದು ಸುಮ್ಮನೆ ಶೋ ಕೊಟ್ಟಿದ್ದಾರೆ ಅಷ್ಟೇ, ಏನಿಲ್ಲ, ಅದರಲ್ಲಿ ಏನು ಇಟ್ಕೊಳ್ಳೋದಕ್ಕಲ್ಲ, ಜಿಪ್ ಅಷ್ಟೇ ಇದೆ, ಸುಮ್ಮನೆ ಶೋ. ಬಟ್ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಏನು ಕಂಪಾರ್ಟ್ಮೆಂಟ್ ಇದೆಯಲ್ಲ, ಇದು ಸ್ವಲ್ಪ ಜಾಸ್ತಿ ಸ್ಪೇಸ್ ಇದೆ ಇದರಲ್ಲಿ. ಎಲ್ಲಾದರೂ ಒನ್ ಡೇ ಮಗು ಬಟ್ಟೆ ಕ್ಯಾರಿ ಮಾಡಬೇಕು, ಇಲ್ಲ ನಮ್ದು ಏನಾದರೂ ಒನ್ ಡೇದು ಬಟ್ಟೆಗಳು ಕ್ಯಾರಿ ಮಾಡಬೇಕು ಅನ್ನೋ ಥರ ಇದೆ, ಇದರಲ್ಲಿ ಕ್ಯಾರಿ ಮಾಡ್ಬೋದು. ಲುಕ್ ವೈಸ್ ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದು ಎಜಿಯೋದು, ನನಗೆ ರೇಟೆಲ್ಲ ಏನೂ ನೆನಪಿಲ್ಲ ಎಷ್ಟು ಅಂತ. ಹಿಂದೆ ಹಿಂಗಿದೆ ನೋಡಿ ಡಿಸೈನ್ ಎಲ್ಲ ಚೆನ್ನಾಗಿದೆ ಇದು. ಆ್ಯಂಡ್ ದಿಸ್ ಈಸ್ ಮೈ ಡ್ರೆಸ್ಬೆರಿ. ಇದು ಬ್ರ್ಯಾಂಡ್. ಇದು ತುಂಬ ಯೂಸ್ ಮಾಡಿದ್ದೀನಿ, ತುಂಬ ಹಳೆಯದು, ತುಂಬ ಸತಿ ಯೂಸ್ ಮಾಡಿದ್ರು ಇದು ಹಾಳಾಗಿಲ್ಲ. ಬ್ಯಾಗು ತುಂಬ ಚೆನ್ನಾಗಿದೆ, ಒಳ್ಳೆ ಬಾಳಿಕೆ ಬಂತು ಬ್ಯಾಗ್ ಇದು. ಇದು ಮಿಂತ್ರಾದಲ್ಲಿ ತೊಗೊಂಡಿದ್ದು ನಾನು, ಡ್ರೆಸ್ಬೆರಿ. ಇದು ಮತ್ತೆ ಫಸ್ಟ್ ರೆಡ್ ಕಲರ್ ಒಂದು ಆಲನ್ ಸೋಲಿ ತೋರಿಸಿದ್ನಲ್ಲ, ಅದು ಕೂಡ ಅಷ್ಟೇ ನಾನು ಮಿಂತ್ರಾದಲ್ಲೇ ತೊಗೊಂಡಿದ್ದು. ಇದರೊಳಗಡೆ ಒಂದು ಪುಟಾಣಿ ಬ್ಯಾಗ್ ಇದೆ ನೋಡಿ, ಇದಕ್ಕೆ ಹ್ಯಾಂಡಲ್ ಹೀಗಿದೆ. ಇದನ್ನು ಸಪ್ರೇಟ್ ಸ್ಲಿಂಗ್ ಬ್ಯಾಗ್ ಥರ ನಾನು ಇದನ್ನು ಅಷ್ಟೇ ತುಂಬ ಸತಿ ಯೂಸ್ ಮಾಡಿದ್ದೀನಿ. ಇದು ಅಷ್ಟೇ, ಚೈನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಅಷ್ಟೇ, ಇದಕ್ಕೇನು ಜಿಪ್ಪೆಲ್ಲ ಏನಿಲ್ಲ, ಜಸ್ಟ್ ಓಪನ್ ಏನು ಅಷ್ಟೇ. ಇದರಲ್ಲೂ ಅಷ್ಟೇ, ಎಷ್ಟು ಬೇಕಾದರೂ ಇಡಿಸುತ್ತೆ ಸಾಮಾನು. ಈ ಥರ ತುಂಬ ಚೆನ್ನಾಗಿದೆ ಇದು ಬ್ಯಾಗು. ಒಂದು ಒಳಗಡೆ ಒಂದು ಕೊಟ್ಟಿದ್ದಾರೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಸತಿ ಯೂಸ್ ಮಾಡಿದ್ದೀನಿ ಆದರೂ ಕೂಡ ಒಂಚೂರು ಹಾಳಾಗಿಲ್ಲ. ಆ್ಯಂಡ್ ದಿಸ್ ಈಸ್ ಮೈ ಟೋಟ್ ಬ್ಯಾಗ್. ಇದು ಬಂದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದರಲ್ಲಿ ನಾನು ಊರಿಗೆ ಹೋಗ್ಬೇಕಾದ್ರೆ, ಎಲ್ಲಾದರೂ ಹೋಗ್ಬೇಕಂದ್ರೆ ಇದರಲ್ಲೇ ಅರ್ಧ ನನ್ನ ಸಾಮಾನು, ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಾನು ಇದರಲ್ಲೇ ಇಟ್ಕೊಂಡು ಹೋಗೋದು. ತುಂಬ ಚೆನ್ನಾಗಿದೆ.
ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಒಳಗಡೆ ಒಂದೇ ಒಂದು ಡಿವಿಷನ್ ಇದೆ, ಏನಾದರೂ ಸಣ್ಣ ಪುಟ್ಟದೇನಾದರೂ ಇಟ್ಕೊಳ್ಳೋ ಥರದ್ದು ಅಷ್ಟೇ. ಬಟ್ ಇದು ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ. ಇದು ಅಮೆಝಾನಲ್ಲಿ ಆ್ಯಕ್ಚುಲಿ ನನಗೆ ಸಿಕ್ಕಿದ್ದು, ಆವಾಗ ಏನೋ ಆಫರ್ ನಡೀತಿತ್ತು, 500ಗೆ ಸಿಕ್ತು ನನಗೆ. ಬಟ್ ಇವಾಗ ಜಾಸ್ತಿ ಇರಬೇಕು, 500 ರುಪೀಸಿಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಒನ್ ಮೋರ್ ಟೋಟ್ ಬ್ಯಾಗ್, ಆಫೀಸ್ ಬ್ಯಾಗ್. ಇದು ನಾನು ರೆಗ್ಯುಲರ್ ಆಗಿ ಜಾಸ್ತಿ ಯೂಸ್ ಮಾಡೋಂಥ ಆಫೀಸ್ ಬ್ಯಾಗು. ಇದರಲ್ಲೂ ಅಷ್ಟೇ ನಾನು ಲಂಚ್ ಬಾಕ್ಸು, ಬುಕ್ಸ್ ಆಗಿರ್ಬೋದು, ಏನಾದರೂ ಲೈಕ್ ಫೋನ್ಸು, ಚಾರ್ಜರು ಎಲ್ಲ ಇದರಲ್ಲೇ ನಾನು ತೊಗೊಂಡೋಗೋದು. ಇದೂ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಎರಡಿದೆ ಹ್ಯಾಂಡಲ್ ಆ್ಯಕ್ಚುಲಿ. ಇದು ಒಂದು ಈ ಥರ ಒಂದು ಹ್ಯಾಂಡಲ್ ಆ್ಯಂಡ್ ಈ ಥರ 2 ಥರ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಹಿಂಗೆ. ಇದು ನೋಡೋದಕ್ಕಂತೂ ತುಂಬ ಅಫಿಷಿಯಲ್ ಆಗಿದೆ ಲುಕ್ಕು. ಇದು ಅಷ್ಟೇ ಕುರ್ತಾಗೂ ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಲುಕ್ ಇರುತ್ತೆ. ಆ್ಯಂಡ್ ವೆಸ್ಟರ್ನ್ ವೇರ್ಗೂ ಅಷ್ಟೇ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ನಂಗೆ ತುಂಬ ಇಷ್ಟ ಆಗಿದೆ ಅಂತ ಬ್ಯಾಗ್ ಇದು. ಇದು ಯಾವುದು ಬ್ರ್ಯಾಂಡ್ ಏನಲ್ಲ, ಇದು ಜಸ್ಟ್ ಯಾವುದೋ ಶಾಪಲ್ಲಿ ತೊಗೊಂಡಿದ್ದು ನಾನು. ಚೆನ್ನಾಗಿದೆಲ್ಲ. ಆ್ಯಂಡ್ ಇದು ಬಂದು ಜಸ್ಟ್ ಕ್ಲಚ್. ಇದು ಚೆನ್ನಾಗಿದೆ. ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ. ಕತ್ಲಲ್ಲಿ ಇದರಲ್ಲೆಲ್ಲ ಲೈಟ್ ಎಲ್ಲ ಬರುತ್ತೆ, ರೀಡಿಂಗ್ ಲೈಟ್ಸ್. ಚೆನ್ನಾಗಿದೆಲ್ಲ. ಇದ್ರಲ್ಲಿ ಆ್ಯಕ್ಚುಲಿ ದೊಡ್ಡದು ಕೂಡ ಬರುತ್ತೆ. ನಾನು ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕದೇ ಸಾಕು ಅಂತ ಚಿಕ್ಕದೇ ತೊಗೊಂಡು. ಆ್ಯಂಡ್ ಇಟ್ಸ್ ಆಲ್ ನಾರ್ಮಲ್ ಪರ್ಸ್. ಆ್ಯಂಡ್ ಇದು ಅಷ್ಟೇ ತುಂಬ ವರ್ಷ ಆಯಿತು ತೊಗೊಂಡು, ಇನ್ನೂ ಓಪನೇ ಮಾಡಿಲ್ಲ ನಾನು. ನೋಡಿ, ತುಂಬ ವರ್ಷ ಆಯಿತು. ಸುಮ್ಮನೆ ಓಪನ್ ಮಾಡ್ತೀನಿ, ನೋಡ್ತೀನಿ, ಹಾಗೆ ಕ್ಲೋಸ್ ಮಾಡಿ ಇಡ್ತೀನಿ. ಅಷ್ಟೇ ಮಾಡ್ತಿರೋದು ನಾನು. ಇವತ್ತರೆಗೂ ಯೂಸೇ ಮಾಡಿಲ್ಲ. ಈ ಥರ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಇಡೋದು, ಇಷ್ಟೇ ಮಾಡ್ತಿರೋದು. ಇದು ಕೂಡ ಎಜಿಯೋದಲ್ಲೇ ತೊಗೊಂಡಿದ್ದು ನಾನು. ತುಂಬ ವರ್ಷ ಆಯಿತು ತೊಗೊಂಡು. ಇದೂ ಅಷ್ಟೇ ಯೂಸ್ ಮಾಡಿದ್ದೀನಿ ನಾನು ಚೆನ್ನಾಗಿ. ಇದು ಕೂಡ ಅಷ್ಟೇ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗೋದಿಲ್ಲ, ಬಟ್ ಕೆಲವೊಂದು ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ. ಬಟ್ ನನಗೇನೋ ಈ ಥರ ಒಂದು ಪ್ಯಾಟರ್ನ್ ಇಷ್ಟ ಆಯಿತು, ಸರ್ಕಲ್ ರೌಂಡ್ ಶೇಪಲ್ಲಿ ಇದೆಯಲ್ಲ ಅಂತ ತೊಗೊಂಡೆ ಅಷ್ಟೇ. ನೋಡಿ, ಹಿಂದೆ ಈಗ ಜಸ್ಟ್ ಪ್ಲೇನ್, ಮುಂದೆ ಈ ಥರ ಡಿಸೈನ್. ಬೆಲ್ಟ್ ಬಂದು ಈ ಥರ ಇದೆ, ಹೀಗೆ ಹ್ಯಾಂಡಲ್. ಸೊ ಲಾಸ್ಟ್ ಒಂದು ಬಂದಿದೆ ನೋಡಿ, ಲಾಸ್ಟ್ ಒನ್. ಇದು ಕೂಡ ಸ್ಟ್ರೀಟ್ ಶಾಪಿಂಗಲ್ಲಿ ಇದು ಅವಿನಿ ರೋಡಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ಸುಮ್ಮನೆ ಹಿಂಗೆ ಕ್ಯೂಟಾಗಿ ಎಲ್ಲಾದರೂ ಹೋಗುವಾಗ ಸಿಂಪಲಾಗಿ ಈ ಥರ ಹಿಂಗೆ ಹಾಕ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಕ್ಯೂಟಾಗಿ. ಚೆನ್ನಾಗಲ್ಲ. ಇದ್ರದ್ದು ಇನ್ನೊಂದು ಏನಂದರೆ, ಒಂದು ಸೈಡ್ ಹಾಕೊಳ್ಳೋಕೆ ಬೇಜಾರಾಯಿತು ಅಂದರೆ ಇದನ್ನು, ಇದು ಕೂಡ ಡಿಟ್ಯಾಚಬಲ್ ಇದೆ. ಹೀಗೆ ಡಿಟ್ಯಾಚ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಅಟ್ಯಾಚ್ ಮಾಡಿ ಹೀಗೆ ಬ್ಯಾಕ್ ಪ್ಯಾಕ್ ಥರನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆಲ್ಲ, ಕ್ಯೂಟಾಗಿದೆಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಬ್ಯಾಗ್ ಕಲೆಕ್ಷನ್ಸ್. ಓಕೆ, ಸೊ ಐ ವಿಲ್ ಕ್ಯಾಚ್ ಯು ಬ್ಯಾಕ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.